ರಾಷ್ಟ್ರಮಟ್ಟದ ರೋಲರ್ ಸ್ಕೇಟಿಂಗ್ನಲ್ಲಿ 2 ಚಿನ್ನದ ಪದಕ ಪಡೆದ ಸಂತ ಅಲೋಷಿಯಸ್ ಗೊನ್ಜಾಗ ಶಾಲೆಯ ವಿದ್ಯಾರ್ಥಿ ಯುವರಾಜ್ ಡಿ ಕುಂದರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಶಾಲೆಯ ಸಭಾಂಗಣದಲ್ಲಿ ನಡೆಯಿತು. ನಗರದ ಸಂತ ಅಲೋಷಿಯಸ್ ಗೊನ್ಜಾಗ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ವಿಶೇಷ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ರಾಷ್ಟ್ರಮಟ್ಟದ ರೋಲರ್ ಸ್ಕೇಟಿಂಗ್ನಲ್ಲಿ 2 ಚಿನ್ನದ ಪದಕ ಪಡೆದ ಯುವರಾಜ್ ಕುಂದರ್ನನ್ನು ಸನ್ಮಾನಿಸಲಾಯಿತು. ಅಂತೆಯೇ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಿವಿಧ ಕ್ರೀಡೆಗಳಲ್ಲೂ ಭಾಗವಹಿಸಿ ಪದಕ ಗಳಿಸಿದ ಕ್ರೀಡಾಪಟುಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇದೇ ವೇಳೆ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ರೋಹನ್ ಡಿ ಅಲ್ಮೇಡಾ ಮಾತನಾಡಿ, ಯುವರಾಜ್ ಕುಂದರ್ ಈ ಸಾಧನೆಯ ಹಿಂದೆ ಕಠಿಣ ಪರಿಶ್ರಮ ಇದೆ. ಯುವರಾಜ್ ನಮ್ಮ ಶಾಲೆಯ ಕ್ರೀಡಾಪಟುಗಳಿಗೆ ಮಾದರಿ ಕ್ರೀಡಾಪಟುವಾಗಿದ್ದಾನೆ. ಎಲ್ಲರಲ್ಲೂ ಅನೇಕ ಪ್ರತಿಭೆಗಳಿರುತ್ತವೆ. ಕಠಿಣ ಪರಿಶ್ರಮದಿಂದ ಅವಕಾಶಗಳನ್ನು ಬಳಸಿಕೊಂಡು ಸಾಧನೆ ಮಾಡಬೇಕು ಎಂದರು. Once again we have gathered here to applaud the great achievement of Yuvraj Kundar. Last time we felicitated him in our quadrangle for his achievements in athletics, and today we are here to applaud him for his greater achievement, that is in skating, and he has won 2 gold medals in skating. So it is a proud moment for all of us, and to the parents, for our school, for our state, and also for the nation, because it is a rare achievement, and he is one among so many students who participated in this tournament. He had to play school level, then he had to participate in taluka level, district level, zonal level, state level, and national level. And after achieving the national level, he was selected for this tournament, for this competition, HGFI. And in that also he has achieved great achievements. He has done great achievements, especially in skating, 2 gold medals. So it is a proud moment for all of us. ಯುವರಾಜ್ ಡಿ ಕುಂದರ್ನ ಪೋಷಕರಾದ ಧೀರಜ್ ಕೋಟ್ಯಾನ್, ವೀಣಾ ಕುಂದರ್, ಸ್ಕೇಟಿಂಗ್ ತರಬೇತುದಾರರಾದ ಮಹೇಶ್ ಕುಮಾರ್, ಉಪಪ್ರಾಂಶುಪಾಲರಾದ ಲಾರೆಲ್ ಡಿಸೋಜಾ, ಅಪರ್ಣಾ ಸುರೇಶ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.